ದರ್ಶನಿಯಲ್ಲಿ ಇವನಲ್ಲಿ ಅವನ 6 ಅಡಿ 3 ಅಡಿ ಮುಂಗಾರು ಮೊಳೆನ ಅಷ್ಟು ದೊಡ್ಡದಾಗಿ ಟ್ರೀಟ್ ಮಾಡಕ್ ಹೋಗಬೇಡಿ. ತಂದೆನೆ ಮಗನೇ ಯಾವತ್ತಿದ್ರು ಅವ್ನು ಬಂದು literally calling him a lil bitch. Reddit review ನಾವು ಇವತ್ತು ನೋಡ್ತಾ ಇದೀವಿ r/ಚಿತ್ರಲೋಕ. ಇದು ಬೇಸಿಕಲಿ ಏನಂದ್ರೆ ಚಿತ್ರಲೋಕ ಅಂತ ಏನೊಂದು ಕನ್ನಡ ಸಬ್ ರೆಡಿಟ್ ಇದೆಯಲ್ಲ, ಅದ್ರದ್ದೇ ಈವಿಲ್ ಟ್ವಿನ್ ಅಂಡರ್ ಗ್ರೌಂಡ್ ಪೇಜ್ ಅಂತ ಹೇಳ್ಬೋದು. ಲೈಕ್ ಬೈ ದ ವೇ ಡಿಸ್ಕ್ಲೈಮರ್ ಆನ್ ರೆಕಾರ್ಡ್, ನಾನು ಈ ಮೀಮ್ ಜೊತೆ ಅಸೋಸಿಯೇಟ್ ಆಗಿಲ್ಲ. ಐ ಆಮ್ ಜಸ್ಟ್ ರಿಯಾಕ್ಟಿಂಗ್ ಅಥವಾ ಐ ಆಮ್ ಜಸ್ಟ್ ಲೈಕ್ ಐ ಆಮ್ ದೇರ್. ಆ ಮೀಮ್ಸ್ ಯಾವುದು ನಾನು ಮಾಡಿಲ್ಲ. ಮತ್ತೆ ನಾನು ಯಾರ ಜೊತೆನೂ ಸ್ಮೋಕ್ ಮಾಡಕ್ಕೆ ಇಷ್ಟ ಇಲ್ಲ. ಐ ಡೋಂಟ್ ವಾಂಟ್ ಟು ಬಿ ಸ್ಲೈಮ್ಡ್ ಔಟ್ ಲೈಕ್ ಮೈ ಕರ್ಕ್. ಸೊ ಶುರು ಮಾಡ್ಕೊಳ್ಳೋಣ. ಫಸ್ಟ್ ರೆಡಿಟ್ ರಿವ್ಯೂ. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ. ಯು ನೋ ದ್ಯಾಟ್ಸ್ ಉಪೇಂದ್ರ ಹ್ಯಾಸ್ ಲಾಸ್ಟ್ ಹಿಸ್ ಡೈರೆಕ್ಷನ್ ಆ್ಯಂಡ್ ರೈಟಿಂಗ್ ಸ್ಕಿಲ್ಸ್ ಲಾಂಗ್ ಅಗೋ, ಬಟ್ ಯು ಕಾಂಟ್ ಪ್ರೂವ್ ಇಟ್. ಅಗ್ರೀಡ್. ಲಾಸ್ಟ್ ಮೂವಿ ಯಾವ್ದು ರಿಲೀಸ್ ಆಗಿತ್ತು? UI. ಬುದ್ಧಿವಂತರಿಗೆ ಮಾತ್ರ ಇದು ಅರ್ಥ ಆಗೋದು. 10-12 ವರ್ಷ ಬಿಟ್ಟ ಮೇಲೆ ನಿಮ್ಗೆ ಅರ್ಥ ಆಗುತ್ತೆ ಇದು ಈಸ್ ಸ್ಟಿಲ್ ಅಪ್ ಅಂತ. ಬ್ರೋ ರಿಸೀವ್ ಟೂ ಮಚ್ ಹೇಟ್ ದೇರ್. Did Upendra really lose control and became lustful in this song with Rachita Ram? Chat, I got a theory about this, bro. I don't know lustful adala anta, but my point is idana ಸ್ವಲ್ಪ artful ಆಗಿ ತೋರಿಸಬಹುದಿತ್ತು by not using calendar lighting, because ನಾವು Indians like we don't turn on the lights, right? So ನೀವು ಯಾವಾಗ ಈ ತರ ಲೈಟಿಂಗ್ ಅಲ್ಲಿ ಮಾಡ್ತೀರಾ ಸ್ವಲ್ಪ ವಿಯರ್ಡ್ ಅಂತೂ ಅನ್ಸುತ್ತೆ. ಕಮೋ ಅಂತ ಇದನ್ನೇ ನೀವು ಲೈಕ್ ಸಿಲುವೇಟ್ ಅಲ್ಲಿ ಮಾಡ್ಬೋದಿತ್ತು, ಅಥವಾ ಒಂದು ರೆಡ್ ಲೈಟ್ ಈ ತರ ಹಾಕೊಂಡ್ಬಿಟ್ಟು ಲೈಕ್ ಈ ತರ ತೋರಿಸ್ಬೋದಿತ್ತು. ದಿಸ್ ಇಸ್ ಅಕ್ಯುರೇಟ್ ರೆಪ್ರೆಸೆಂಟೇಷನ್ ಆಫ್ ಇಂಡಿಯನ್ ಸೆಕ್ಸ್ ಲೈಫ್. ಕಾಮೆಂಟ್ಸ್ ಏನ್ ಹೇಳ್ತಿದ್ದಾರೆ, ಕಬ್ಜಾ ಪಾರ್ಟ್ 2 ಬರ್ತಿದ್ಯೋ ಇಲ್ವೋ? ಕಬ್ಜಾ ಪಾರ್ಟ್ 2 ಸ್ಕ್ರಿಪ್ಟ್ ಏನಿದೆಯಲ್ಲ, ಇಟ್ಸ್ ನಾಟ್ ಇವನ್ ಸೀಯಿಂಗ್ ಲೈಟ್. ಬರೀಡ್ ಅಂಡರ್ ಗ್ರೌಂಡ್ 7 feet ಆ್ಯಂಡ್ ಅದ್ರ ಮೇಲೆ ಒಂದು ಮೇಕೆ ಮರಿನ ಹೂತಾಕಿದ್ದಾರೆ ಸೊ ದ್ಯಾಟ್ ಯಾರಿಗೂ ಎವಿಡೆನ್ಸು ಸಿಗಬಾರ್ದು ಅಂತ. ನೆಕ್ಸ್ಟ್ ಮೀಮ್ ಗೋಲ್ಡ್ ಕಾಂಟೆಂಟ್. ನಮ್ಮನ್ನ ಹೊಸಬರಿಗೆ ತುಂಬಾ ಪ್ರೋತ್ಸಾಹ ಕೊಡ್ತಾರೆ. ಏನು ನಮ್ ಓಕೆ, ಕಾಂಟೆಕ್ಸ್ಟ್ ಇಲ್ಲ, ಮೈ ಬ್ಯಾಡ್. ದೇರ್ ಈಸ್ ಅ ಯೂಟ್ಯೂಬ್ ವಿಡಿಯೋ ಫಾರ್ ದ್ಯಾಟ್. ವಾಚ್ ಇಟ್ ಫಾರ್ ವಾಟ್? ದಿಸ್ ಥಿಂಗ್ ಗಣೇಶ್ ನಾವು ಕಾಂಟೆಕ್ಸ್ಟ್ ಲೆಟ್ಸ್ ಗೋ. ಇದೆ ತಾನೆ? ಓಕೆ. ಅದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಸರ್? ಸುದೀಪ್ ಟಾಕ್ಸ್ ಅಬೌಟ್ ಮುಂಗಾರು ಮಳೆ. ಇದೆ ಅನ್ಕೊಂತೀನಿ, ಮೋಸ್ಟ್ಲಿ ಇದೆ ಅನ್ಕೊಂತೀನಿ. ಎಸ್ ಸರ್. ದರ್ಶನ್ ಯಾರಾದ್ರೂ ಟೈಮ್ ಸ್ಟ್ಯಾಂಪ್ ಹಾಕಿದ್ರೆ ಗಣೇಶ್ ಏನ್ ಕಂಪೇರ್ ಮಾಡ್ತೀರಾ ನೀವು? ಮುಂಗಾರು ಮಳೆ ಹಿಟ್ ಆಯ್ತು, ಅದ್ರ ಹಿಂದೆ ವಿಜಯ್ ಮಾಡಿರೋಂತ ದುನಿಯಾ ಹೌದು ಹಿಟ್ ಆಯ್ತು. ಸೊ ಕಂಟಿನ್ಯೂಸ್ಲಿ ಈಗ ಹೆಂಗ್ ಇವಾಗ ತಾನು ಇಂಟ್ರೊಡ್ಯೂಸ್ ಆಗ್ತಿರೋ ಅಂತದ್ದು 100 days ಈ ತರ ಎಲ್ಲ ಹೋಗ್ತದೆ. ಅದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಸೊ ಇಲ್ಲಿ ಕಾಂಪಿಟೇಷನ್ ಇದೆ ಅಂತ ಅನ್ಸಲ್ಲ? ನೀವು ಹೇಳಿದ್ ಮಳೆ ಬಂದ್ಮೇಲೆ ಬಿಸಿಲು ಬರಲ್ಲ ಅಂತನಾ? ಖಂಡಿತ ಬರುತ್ತೆ. ಹಾಗೇನು ಮುಂಗಾರು ಮಳೆ ಬಂದ್ಮೇಲೆ ಬೇರೆ ಬರ್ತವೆ. ಮುಂಗಾರು ಮಳೆನ ಅಷ್ಟು ದೊಡ್ಡದಾಗಿ ಟ್ರೀಟ್ ಮಾಡಕ್ ಹೋಗಬೇಡಿ. ಐ ಮೀನ್ ನನಗಂತೂ ಅದು ಪ್ರಿಟಿ ಬೇಗ್ ಮೂವಿ ನನಗೆ ಪರ್ಸ್ನಲಿ, ಬಿಕಾಸ್ ನಾನು ಅದೇ ಇಯರ್ ಹುಟ್ಟಿದೆ ಆ್ಯಂಡ್ ನನಗೂ 1 ವರ್ಷ ಆದಮೇಲೆ ನಾವು 1 ವರ್ಷದಲ್ಲಿ ಇದ್ದಕ್ಕೆ ಥಿಯೇಟ್ರ್ ಕರ್ಕೊಂಡಿದ್ರು. ದ್ಯಾಟ್ಸ್ ಇನ್ಸೈನ್ ಬ್ರೋ. ನೀವು ದರ್ಶನ್ ಗಣೇಶ್ ಅಂತ ಹೇಳಿದ್ರು. ಲೆಟ್ ಮಿ ಟೆಲ್ ಯು, ದರ್ಶನ್ ಹ್ಯಾಸ್ ಎಸ್ಟಾಬ್ಲಿಷ್ಡ್ ಹಿಮ್ಸೆಲ್ಫ್ ವಿತ್ ಲಾಟ್ ಆಫ್ ಫಿಲ್ಮ್ಸ್. ಒಂದು ಮುಂಗಾರು ಮಳೆನ ತಗೊಂಡೋಗ್ಬಿಟ್ಟು ನೀವು ತಲೆ ಮೇಲೆ ಕೂರಿಸ್ಕೊಂಡಿರೋದು ನಿಮ್ ತಪ್ಪು. ಹೊರಗಡೆ ಇಂಡಸ್ಟ್ರಿ ಒಳಗೆ ಸೀನಿಯರ್ಸು ಯಾರು ಈ ಸಕ್ಸಸ್ ನೋಡದೆ ಅಲ್ಲಿವರೆಗೆ ಬಂದಿಲ್ಲ. ನಂಬರ್ 1. ಮಳೆ ಹೋದ್ಮೇಲೆ ಬಿಸಿಲು ಬರುತ್ತೆ. ಸೊ ಎಲ್ಲಿವರೆಗೆ ನೀವು ಒಂದು ಒಳ್ಳೆ ಸಿನಿಮಾ ಮಾಡ್ತೀರಾ, ನೀವು ಸಕ್ಸಸ್ ಕೊಡ್ತೀರಾ. ಯಾವತ್ತು ಒಬ್ಬ ಕಲಾವಿದ ಅವನೇ ಕತೆ ಬರೆದು ಅವನೇ ಡೈರೆಕ್ಟ್ ಮಾಡಿ ಅವನೇ ಪ್ರೊಡ್ಯೂಸ್ ಮಾಡಿ ನಿಲ್ತಾನೆ ನೋಡಿ, ಅಷ್ಟು ಕ್ರೆಡಿಬಿಲಿಟಿ ತಗೊಂಡು ಒಬ್ಬನಿಗೆ ಕೊಡಿ. ಯಾವನೋ ಬರ್ದಿದ್ ಕತೆ ಯಾರೋ ಡೈರೆಕ್ಟ್ ಮಾಡಿ ಯಾರೋ ಮ್ಯೂಸಿಕ್ ಮಾಡಿ ನೀವು ಹೋಗಿ ಮರ ಗಿಡದಿಂದ ಓಡಾದ ತಕ್ಷಣ ಅಷ್ಟು ಕ್ರೆಡಿಟ್ ನೀವು. ಜನರೇಷನಲ್ ಹೇಟಿಂಗ್. ಹಿ ಜಸ್ಟ್ ಲೈಕ್ ಮೀ ಚಾಟ್. ನಾನು ನಿಮ್ ಗೇಮ್ ಜೊತೆ ಅಷ್ಟೊಂದು ಫೆಮಿಲಿಯರ್ ಆಗಿರ್ಲಿಲ್ಲ ಸರ್ ಸುದೀಪ್ ಅವರೇ. ಲೈಕ್ ನೀವು ತಗೊಂತೀರಾ ಅಂದ್ರೆ ಅದು ತಪ್ಪು. ಮುಂಗಾರು ಮಳೆ ಟೀಮಲ್ಲಿ ಕಾಫಿ ಹಿಡಿಯೋನಿಂದ ಹಿಡಿದು ಡೈರೆಕ್ಟರ್ನ ಹಿಡಿದು ತುಂಬಾ ಜನ ಇದ್ದಾರೆ. ಅವ್ರ ಬಗ್ಗೆ ಮಾತಾಡಿ. ಒಬ್ಬ ಹೀರೋ ಪೋಸ್ಟರ್ ಕಾಣಿಸ್ಕೊಂಡ ಅಂದ ತಕ್ಷಣ ನೀವು ದೇವರು ಅನ್ನಂಗಿದ್ರೆ, ಹಂಗಾದ್ರೆ ನನಗೆ ಗೊತ್ತಾಗೋ ಪ್ರಕಾರ ಎಷ್ಟು ಜನ ದೇವರುಗಳಿದೀವಿ ಇಲ್ಲಿ. ದರ್ಶನ್ ಅಂತ ನೀವೊಂದು ಮಾತು ಹೇಳಿದ್ರೆ ಇಂಡೈರೆಕ್ಟ್ ಆಗಿ ಡಾಮಿನೆನ್ಸ್ ಅಸರ್ಟ್ ಮಾಡ್ತಾ ಇದ್ದಾರೆ. ಲೈಕ್ ಯು ನೋ 7 ways to become ಸಿಗ್ಮಾ. ದರ್ಶನ್ ಎಲ್ಲಿ ಇವನಲ್ಲಿ ಅವನ 6 ಅಡಿ 3 ಅಡಿ. ಇಮ್ಯಾಜಿನ್ ನೀವು 2000 ಎಷ್ಟು ಹೇಳಿದ್ರು ರಿಲೀಸ್ ಆಗಿತ್ತು? 16 years ago ಲೈಕ್ ಮುಂಗಾರು ಮಳೆ ರಿಲೀಸ್ ಆಗಿದ್ದಾಗ, ಅಂದ್ರೆ ಲೈಕ್ 2009 ಅಂದ್ರೆ ಇದು ಮುಂಚೆನೆ ಈ ಕ್ಲಿಪ್ ಬಂದಿರುತ್ತೆ. ಲೈಕ್ 2006 ಆ ಟೈಮಲ್ಲಿ ನೀವು ಗಣೇಶ್ ಆಗಿದ್ದೀರಾ ಆ್ಯಂಡ್ ನೀವು ಈ ಕ್ಲಿಪ್ನ ನೋಡ್ತಾ ಇದ್ದೀರಾ. ವಾಟ್ ವುಡ್ ಬಿ ಯುವರ್ ರಿಯಾಕ್ಷನ್? ಲೈಕ್ ಇವನ್ ತಿಕ್ಕ ದೌಲತ್ತು ಇವತ್ತು ಹಂಗೆ ಇದೆ. ಐ ಮೀನ್ ಲೈಕ್ ನನ್ನ ಹತ್ರ ಒಂದು ಪ್ರಿಟಿ ಮಚ್ ಮಿಲಿಯನ್ಸ್ ನನ್ನ ಬ್ಯಾಂಕಲ್ಲಿ ಇದ್ರೆ ನಂದು ಸೇಮ್ ಆಟಿಟ್ಯೂಡ್ ಇರುತ್ತೆ. ಕಮಾನ್ ಚಾಟ್. ಅರ್ಥ ಆಯ್ತಾ? ನೀವು ಎಲ್ಲನೇ ತಂದೆನೆ ಮಗನೇ ಯಾವತ್ತಿದ್ರು ಅವ್ನು ಬಂದು 5-6 ಫಿಲ್ಮ್
ಲಿಟ್ರಲಿ ಕಾಲಿಂಗ್ ಹಿಮ್ ಅ ಲಿಲ್ ಪಿಗ್ ರೈಟ್ ದೆನ್ ಅಂಡ್ ದೇರ್. ಫಿಲಂ ಹಿಟ್ ಕೊಟ್ಟು ಎಲ್ಲ ಮಾಡಿ ಒಂದು ಎಸ್ಟಾಬ್ಲಿಷ್ ಆಗಿ ನಿಂತಿರೋ ವ್ಯಕ್ತಿ ಕಂಪೇರ್ ಮಾಡೋದು ನಿಮ್ಮ ದಡ್ತನ. ಅಲ್ಲಿ ಯಾರೂ ಶೇಕ್ ಆಗಿಲ್ಲ ಇಂಡಸ್ಟ್ರಿ ಒಳಗೆ. ಯಾಕಂದ್ರೆ ಮತ್ತೆ ಇನ್ನೊಂದು ವಿಷಯ ಏನ್ ಗೊತ್ತಾ, ಈ ಏನು ಹಳೆ ರೆಕಾರ್ಡೆಡ್ ಫುಟೇಜ್ದು ಗ್ರೇನ್ಸ್ ಮತ್ತೆ ಓವರ್ ಸ್ಯಾಚುರೇಟೆಡ್ ಕಲರ್ ಏನಿದೆಯಲ್ಲ ಮ್ಯಾಕ್ಸ್ ಅವರ ಬರ್ತದೆ ಇಲ್ಲಿ ನೋಡ್ಕೊನಲ್ಲ. ಈ ಸಕ್ಸಸ್ ನೋಡಿನೇ ವಿಷ್ಣುವರ್ಧನ್ ಅವ್ರು ಇಲ್ಲಿವರೆಗೆ ಬಂದಿದ್ದು. ನಾಗಾರಾವ್ ಬಂದಾಗ ಹಂಗಂದ್ರೆ ಎಲ್ಲರೂ ಶೇಕ್ ಆಗ್ಬಿಟ್ರ. ಯಾರೋ ಬಂದ್ರು ನಾವೆಲ್ಲ ಹೋಗ್ಬಿಟ್ವಿ ಅಂತ. ಯಾರೋ ಒಂದು ಹೊಸತನ ಬಂದಾಗ ಎಲ್ಲ ಹಳಬರು ನಿಂತ್ಕೊಂಡ್ಬಿಟ್ಟು ಕೈ ಎರಡು ಅಗ್ಲ ಮಾಡಿನೇ ನಾವು ಹೇಳೋದು ಬನ್ನಿ ವೆಲ್ಕಮ್ ಮಾಡ್ತೀವಿ ಅಂತ. ಕೈ ಹಿಂಗ್ ನಿಂತ್ಕೊಂಡ ತಕ್ಷಣ ಕೈ ಖಾಲಿ ಆಗ್ಬಿಡ್ತು ಅನ್ಕೊಂಬೇಡಿ. ಇದು ಭಿಕ್ಷೆ ಬಿಡಕ್ ನಿಂತಿರ ಕೈ ಅಲ್ಲ, ವೆಲ್ಕಮ್ ಮಾಡಕ್ ನಿಂತಿರ ಕೈ. ಅಂಡ್ ಲೆಟ್ ಮಿ ಟೆಲ್ ಯು, ಇವರೆಲ್ಲ ನೀವು ಯಾರು ಹೊಸಬರು ಅಂತ ಇವರ ತುಂಬಾ ಹಳಬರು ಹೊಸದಾಗಿ ಸಕ್ಸಸ್ ನೋಡಿದಾರೆ ಅಷ್ಟೇ. ತುಂಬಾ ಹಳೆಯಿಂದ ಅಲ್ಲಿ ಇಲ್ಲಿ ಕಾಣಿಸ್ಕೊಂಡಿದ್ದಾರೆ, ತುಂಬಾ ಪಾತ್ರಗಳಲ್ಲಿ ಹೀರೋ ಆಗಿ ಮಾಡಿದ್ದಾರೆ. ನಮ್ಮ ಯೋಗರಾಜ್ ಭಟ್ ಅವರು ತುಂಬಾ ಸಿನಿಮಾ ನಿರ್ದೇಶನ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಹೊಸದಾಗಿ ಅಂತ ಹೇಳಿದ್ರೆ ನೋಡಿ, ಆ ವಿಜಯ್ ಬಗ್ಗೆ ಹೇಳಿ ಹೋಗ್ತೀನಿ. ಬಹಳ ಇವರೆಲ್ಲ ರ್ಯಾಂಡಮ್ ಎನ್ ಪಿ ಸಿ ಕ್ಯಾಮ್ ಕಷ್ಟಪಟ್ಟು ಬಂದಿರುವಂತ ವ್ಯಕ್ತಿ. ಅವರು ಹಳಬ್ರಲ್ಲ, ಹೊಸಬ್ರಲ್ಲ. ಬಟ್ ಐ ಅಪ್ರಿಶಿಯೇಟ್ ಬಿಕಾಸ್ ಏನು ಇಂದ ಸ್ಕ್ರಾಚ್ ಇಂದ ಬಂದಿರುವಂತ ವ್ಯಕ್ತಿ ಇವತ್ತು ಒಂದು ಹೀರೋ ಆಗಿ ಒಂದು ನೋಡಿದ ತಕ್ಷಣ ಹೀರೋ ಮೆಟೀರಿಯಲ್ ಅಂತ ಅನ್ಸಲ್ಲ. ಬಟ್ ಅವ್ರು ಅಲ್ಲಿವರೆಗೆ ಬಂದಿದ್ದಾರೆ ನೋಡಿ. That is great. Casual facism, I guess. Height shaming ಆಯ್ತು ಇವಾಗ, ಕ್ಯಾಶುವಲ್ ಲೈಕ್ racism whatever. Understand. And ಇಲ್ಲಿ ನೀವೇನು ಕಂಪೇರ್ ಮಾಡ್ತಾ ಇದ್ರಿ, there is a lot of long years to go. By the end of so many years you know who's who. And ನಾನು ಡಿಫೈನ್ ಮಾಡ್ತಾ ಇಲ್ಲ ಯಾರು. ಇದು ಒಂದು ಸಮುದ್ರ, ಅಲ್ಲಿ ಡಿಕ್ಕಿ ಹೊಡ್ಕೊಂಡೆ ಹೋಗ್ಬೇಕಾಗಿಲ್ಲ. ಈಜೋದಕ್ಕೆ ತುಂಬಾ ಜಾಗ ಇದೆ. ಯಾವ ಒಲಿಂಪಿಕ್ ಮೆಡಲ್ ಅಲ್ಲಿ ಒಬ್ಬ ಓಡಕ್ ಗೋಲ್ಡ್ ಮೆಡಲ್ ಇದ್ದಾನೆ, 8 ಜನ ಓಡ್ಬೇಕಲ್ಲಿ, ಅವಾಗಲೇ ಮಜಾ. ಅರ್ಥ ಆಯ್ತಾ ನಿಮಗೆ? ಈಗ ನೀವು ಮುಂಗಾರು ಮಳೆ ಬಗ್ಗೆ ಮಾತಾಡ್ತಾ ಇದ್ದಾರೆ. ನನ್ನ ಸಿನಿಮಾ ನಾಳೆ ಶಿವಾಜಿ ಎದುರುಗಡೆ ಬರ್ತಾ ಇದೆ. ಈಗ ನಾನು ಏನ್ ಮಾಡ್ಲಿ, ಹಬ್ಬ ಬಂದ ಮನುಷ್ಯ ಸೋಲ್ಬೋದು, ಸಾಯಲ್ಲ. ಬದುಕಿರೋ ತನಕ ನಾನು ಮಾಡ್ತೇನೆ. ಇಟ್ಸ್ ಆಲ್ ಅಬೌಟ್ ಕಾಂಪಿಟೇಷನ್. ಸರ್ ನೀವು ಹೀರೋ ಆಗಿ ಆಕ್ಟ್ ಮಾಡಿದಿರಾ, ಜೊತೆಗೆ ಒಳ್ಳೊಳ್ಳೆ ಫಿಲ್ಮ್ ಡೈರೆಕ್ಟ್ ನನ್ನ ಸಿಸ್ಟಮ್ ಲ್ಯಾಗ್ ಆಗ್ತಾ ಇದೆ, ಆರ ತಡಿಯೋಕ್ಕಾಗ್ತಾಯಿಲ್ಲ ನನ್ನ ಸಿಸ್ಟಮ್ಗೆ. ಹೌ ಡಿಡ್ ವಿಜಯ್ ಕಮ್ ಫ್ರಮ್ ಸ್ಕ್ರ್ಯಾಚ್? ಹಿಸ್ ಸಿಸ್ಟರ್ ಲಿಟ್ರಲಿ ಪ್ರೊಡ್ಯೂಸ್ಡ್ ಹಿಸ್ ಮೂವಿ. ರಿಸರ್ಚ್ ಮಾಡೋಣ, ಪ್ರೋ ಟ್ಯಾಗ್ ಯಾರು ಹಾಕೊಂಡಿದ್ದಾರೆ ನೋಡಬೇಕು. ಪ್ರೊಡ್ಯೂಸರ್ ಸಿದ್ದರಾಜು ಅಂತ ಇದೆ. ಯುವರ್ ಫ್ಯಾಕ್ಟ್ಸ್ ಆರ್ ಫೇಕ್ ಮಾಡಿದಿರಾ. ಸೊ ನಿಮ್ಗೆ ಎರಡರಲ್ಲಿ ತೃಪ್ತಿ ಕೊಟ್ಟಂತ ವೃತ್ತಿ ಯಾವುದು ಸರ್, ಹೀರೋನಾ ಅಥವಾ ಡೈರೆಕ್ಟರಾ? ಸಿನಿಮಾ ಇಸ್ ಗಿವಿಂಗ್ ಲಾಟ್ ಆಫ್ ಪ್ಲೆಜರ್. ಅದ್ರಲ್ಲಿ ಎಲ್ಲ ಡಿಪಾರ್ಟ್ಮೆಂಟ್ ಕಾಫಿ ಹಾಕಿದ್ರೆ ಖುಷಿ ಪಡ್ತೀನಿ. ನಮ್ಮ ಸಿನಿಮಾದಲ್ಲಿ ಶಾಂತಿ ನಿವಾಸ ಮಾಡ್ಬೇಕಾದ್ರೆ ಕಾಫಿ ಕೂಡ ಹಾಕಿದ್ದೀನಿ, ಬಡಿಸಿದ್ದೀನಿ, ಎಲ್ಲರಿಗೂ ಊಟ ಮಾಡಿದ್ದೀನಿ. ನೀವು ಒಂದು ಫಸ್ಟ್ ಆಫ್ ಆಲ್ ಒಂದು ಹೆಣ್ಣು ನಾವು ಇಷ್ಟಪಟ್ರೆ ಅಂದ್ರೆ ಬರೀ ಕಣ್ಣು ನೋಡಿ ಇಷ್ಟ ಆಯ್ತು, ನೀನ್ ಕೂದಲು ಮಾತ್ರ ಇಷ್ಟ ಆಯ್ತು ಅಂದ್ರೆ ತಪ್ಪಾಗುತ್ತೆ. ಮ್ಯಾರಿಡ್ ಟು ದ ಫಕಿಂಗ್ ಗೇಮ್. ಹೆಲ್ ಯಾ, ಮ್ಯಾರಿಡ್ ಟು ದ ಗೇಮ್. ತುಂಬಾ ಎಲ್ಲ ಇಷ್ಟಪಡ್ತೀವಿ ನಾವು, ನಡವಳಿಕೆ ಅಂತ ಹೇಳಿದಲ್ಲ ಕರೆಕ್ಟ್. ಹಾಗೆ ಸಿನಿಮಾ ಯು ಹ್ಯಾವ್ ಟು ಲವ್ ಎವ್ರಿ ಡಿಪಾರ್ಟ್ಮೆಂಟ್ ಆಫ್ ಇಟ್. ಅಲ್ಲಿ ಯಾವುದೋ ಒಂದು ಏನದು, ಹಿ ಈಸ್ ಹಿಸ್ ಬ್ರದರ್ ಇನ್ ಲಾ. ಓಕೆ ಐ ಗೆಸ್ ಮಾಡ್ಕೊಂಡಿದ್ದೀನಿ ಅಂತಂದ್ರೆ ಇವತ್ತು ನನಗೆ ಇವೆಲ್ಲ ಇಲ್ಲಿವರೆಗೆ ಬರ್ತಾ ಇರಲಿಲ್ಲ. ಕನ್ನಡ ಫಿಲ್ಮ್ ಇಂಡಸ್ಟ್ರಿನಲ್ಲಿ ಇವಾಗ ರೀಮೇಕ್ ಅದು ಇದು ಅಂತ ತುಂಬಾನೇ ಮೆಸತ್ತಾಗಿ ತುಂಬಾ ಬಂದಿದೆ. ಒಂದು ನಿಮಿಷ, ಏನಂದ್ರೆ ಬೇಸಿಕಲಿ ಲೂಸ್ ಮದರ್ಸ್ ಫಾದರ್ ಈ ಹೇಳೋ ಪ್ರಕಾರ ಹಿ ವಾಸ್ ಲೈಕ್ ಆಪರ್ಚುನಿಟಿ ಅವ್ರಿಗೆ ಸಿಕ್ಕಿರೋದು, ಲೈಕ್ ಇವ್ರು ಕಷ್ಟಪಟ್ಟು ಬಂದಿರಲ್ಲ ಅಂತ ವಾಟ್ ಎವರ್ ಮ್ಯಾನ್ ಐ ಗೆಸ್. ಬಟ್ ಹೊಸಬ್ರು ಅಂತ ಹೇಳೋಕ್ಕಾಗಲ್ಲ ಅವ್ರನ್ನ. ಯಾಕೇಳಿ, ಅವರು ತುಂಬ ವರ್ಷದಿಂದ ಕಷ್ಟಪಟ್ಟಿದ್ದಾರೆ. ಆ್ಯಂಡ್ ಅವ್ರನ್ನ ನೀವು ದರ್ಶನ್ ಕಂಪೇರ್ ಮಾಡೋಕ್ಕಾಗಲ್ಲ, ಯಾಕಂದರೆ ದರ್ಶನ್ ಇರೋದು 6 ರೆಡಿ ಆ್ಯಂಡ್ ಇವರು 3. ಸೊ ಮೋಸ್ಟ್ ಆಫ್ ಯ ಫಿಲ್ಮ್ಸ್ ವೆನ್ ಯು ಟೇಕ್ ಅಪ್ ವಾಲಿ ಆರ್ ಯು ಟೇಕ್ ಅಪ್ ಫಾರ್ ಮೈ ಆಟೋಗ್ರಾಫ್ ಆರ್ ಕುಚ್ಚ, ತುಂಬ ಇದೆ ಫಿಲ್ಮ್ಸ್ ಇಂಥದ್ದು. ಸೊ ಇದೆಲ್ಲ ರೀಮೇಕ್. ಸೊ ಡು ಯು ಹ್ಯಾವ್ ಎನಿ ಪ್ಲಾನ್ಸ್ ಆಫ್ ಫರ್ದರ್ ರೀಮೇಕ್ ಆರ್ ಇಸ್ ಇಟ್ ಲೈಕ್ ಕ್ಯಾರೆಕ್ಟರ್ ವಿಚ್ ನಿಮ್ಗೆ ಇಷ್ಟ ಆಗಿದ್ದು, ಇಲ್ಲಾಂದ್ರೆ ಸ್ಟೋರಿ? ಲುಕ್ ನೋಡಿ, ನನ್ನ ಫಿಲಮ್ನ ನೀನು ಕಾಪಿ ಅಂತ ಹೇಳ್ತಾ ಇದೆಯಾ ಬೇಸಿಕಲಿ. ಲೈಕ್ ನಾವೊಂದು ಚೆನ್ನಾಗಿರೋ ಫಿಲಮ್ ಮಾಡಿಲ್ಲ, ಅವೆಲ್ಲ ತೇಪಿದ್ದೀನಿ ಅಂತ ಹೇಳ್ತಾ ಇದೆಯಾ. ಇವಾಗ ನೋಡಿ, ಜೋಗಿ ತಗೊಂಡೋಗಿ ತಮಿಳ ಮಾಡಿದ್ರು, ಯಾಕೆ ನಮ್ಗೆ ಯಾರು ಮಾಡಬೇಡಿ ಅಂತ ಹೇಳಿಲ್ಲ ಅಲ್ಲಿಗೆ. ನಾವು ಪರ್ಟಿಕ್ಯುಲರ್ಲಿ ಐ ಆಮ್ ಜಸ್ಟ್ ಆಸ್ಕಿಂಗ್ ಅಬೌಟ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ, ನಾಟ್ ದಾದು. ಸೊ ನಾವು ಮಾಡ್ತೀವಲ್ಲ, ಪಕ್ಕ ಮನೆ ಹೋಗಿ ನೀವು ಯಾಕೆ ಯಾವತ್ತೂ ಕೇಳಲ್ಲ, ನೀವು ಯಾಕೆ ಉಪಿಕ್ ಮಾಡಿದ್ರಿ? Damn analogies. I'm taking notes, man. I'm taking notes. I'm taking notes. Like how to be Aura Sigma boy. Point number 1, start hating. ನಮ್ಮನೆ ದೋಸೆ ಮಾಡಿದ್ವಿ, ನೀನ್ ಯಾಕೆ ಚಪಾತಿ ಮಾಡಿದ್ಯಾ? ಅವ್ರ ಮನೆ ಅದು, ಅವ್ರು ಏನ್ ಬೇಕೋ ಬದುಕೋತಾರೆ. ಅವ್ರ ಅಪ್ಪನ ಮನೆ ದುಡ್ಡು ತಗೊಂಬಂದು ಹಾಕುವಂತಾನೆ ತಿಂಡಿ ಮಾಡ್ತಾ ಇದ್ದಾರೆ. ಜನಗಳಿಗೆ ಯಾಕೆ ತಲೆ ಕೆಡ್ಸ್ಕೊತಾ ಇದ್ದಾರೆ? ಅವ್ರು ರೀಮೇಕ್ ಮಾಡಿ. ಓಯ್ ತ್ರಿಶೂಲ್ ಇಲ್ಲಿ ಕೇಳಿಲಿ. ಅವ್ರ ಮಾವ ಯಾರಾದರೂ ಪ್ರೊಡ್ಯೂಸ್ ಮಾಡಿರಲಿ, ಅವ್ರ ಭಾವ ಯಾರಾದರೂ ಪ್ರೊಡ್ಯೂಸ್ ಮಾಡಿರಲಿ, ಅವ್ರ ಮನೆ ದುಡ್ಡು ಅವ್ರಿಗೆ ಏನು ಬೇಕೋ ಅದು ಮಾಡ್ಕೊತಾರೆ. ಶಟ್ ಯುವರ್ ಬಿಚ್ ಆಸ್ ಮೌತ್, ಯು ಕಾಂಟ್ ಟಾಕ್.
ಗೊತ್ತಾಯ್ತಾ, ನೆನ್ಪಿರ್ಲಿ. ಮಾಡ್ತಾನೆ, ಜನ ನೋಡ್ತಾ ಇದಾರೆ, ಹಿಟ್ ಮಾಡ್ತಾ ಇದಾರೆ. ಹಾ. ಸೊಮೇಕ ಮಾಡ್ತಾ ಇದ್ದಾನೆ, ಜನ ನೋಡ್ತಾ ಇದಾರೆ, ಚೆನ್ನಾಗಿಲ್ಲ ಅಂತ ಫ್ಲಾಪ್ ಮಾಡ್ತಾ ಇದಾರೆ. ಇದು ಬೇಂಗ್ ಅರ್ಪಿತ್ ಬಾಲ ಅಲ್ಲ. ಸ್ಟ್ರೈಟ್ ಫ್ರಮ್ ಹುಚ್ಚ. ನೀವು ಯಾರು ಲೈಕ್ ನನ್ನನ್ನು ಯಾರನ್ನೂ ಕಂಪೇರ್ ಮಾಡಬೇಡ್ರಿ, ಯಾಕಂದ್ರೆ ಅರ್ಪಿತ್ ಬಾಲ ಇರೋದು 5.9, ಐ ಆಮ್ 6 feet tall. ನೀವು ಯಾರನ್ನೂ ಕಂಪೇರ್ ಮಾಡಂಗಿಲ್ಲ, ಯಾಕಂದ್ರೆ ಅರ್ಪಿತ್ ಬಾಲ ತುಂಬಾ ವರ್ಷದಿಂದ ಮಾಡ್ತಾ ಇದ್ದಾನೆ, ನಾನು ಹೊಸಬ. ಐ ಮೀನ್ ಹೊಸಬ ಅಲ್ಲ, ನಾನು ತುಂಬಾ ವರ್ಷದಿಂದ ಸೈಕಲ್ ಹೊಡಿತಾ ಇದ್ದೀನಿ, ಬಟ್ ಯು ಕಾಂಟ್ ಕಂಪೇರ್ ಮೀ ಟು ಅರ್ಪಿತ್ ಬಾಲ. ಅವನಿರೋದು 3.5 ಅಡಿ, ನಾನಿರೋದು 6.5 ಅಡಿ. ಎಕ್ಸಾಜುರೇಟೆಡ್, ಗೊತ್ತಾಯ್ತಾ. ನನಗಂತೂ ಒಂದು ಖುಷಿ ಏನಂದ್ರೆ ಈ ವಿಡಿಯೋದಲ್ಲಿ ಒಂದು ಕಾಲದಲ್ಲಿ ಜನ ಲೈಕ್ ಅವ್ರಿಗೆ ಏನನ್ಸುತ್ತೋ ಅದನ್ನ ಹೇಳ್ತಾ ಇದ್ರು, ಲೈಕ್ ಇವತ್ತಿನ ಕಾಲದಲ್ಲಿ ಅದನ್ನ ನಾವು ಮಾಡೋಕ್ಕಾಗಲ್ಲ, ದ್ಯಾಟ್ಸ್ ಕ್ರೇಜಿ. ಬಟ್ ಇವತ್ತಿನ ಕಾಲದಲ್ಲಿ ನಾವೇನಾದ್ರೂ ಹೇಳ್ಬೇಕು ಅಂದ್ರೆ ನಾವು ಇದನ್ನ ಹಾಕೊಂಡ್ಬರ್ಬೇಕು ಫಸ್ಟ್. ದಿಸ್ ಸ್ಟ್ರೀಮ್ ಇಸ್ ಅ ಜೋಕ್, ಸಟೈರ್, ನೋ ಇಂಟೆನ್ಷನ್ಸ್ ಟು ಹರ್ಟ್ ಎನಿ ಒನ್ ಸೆಂಟಿಮೆಂಟ್ ಅಂತ ಇದೆಲ್ಲ ಹಾಕೊಂಡ್ಬರ್ಬೇಕು. ಅವಾಗೆಲ್ಲ ಲೈಕ್ ದೇ ಆರ್ ಲೈಕ್ ಫಕ್ ದಟ್ ನೀಡ್ ಅ ಶಾರ್ಟ್, ದಟ್ ನೀಡ್ ಅ ಟಾಲ್, ದಟ್ ನೀಡ್ ಅ ಟಿಕ್ ಬಿಗ್, ದಟ್ಸ್ ನೀಡ್ ಟಿಕ್ ಸ್ಮಾಲ್, ಆ ಥರ ಎಲ್ಲ ಹೇಳ್ತಿದ್ರು. ಬಟ್ ಟೈಮ್ಸ್ ಹ್ಯಾವ್ ಬೀನ್ ಚೇಂಜ್ಡ್ ಆ್ಯಂಡ್ ಥ್ಯಾಂಕ್ಸ್ ಟು ಇಂಟರ್ನೆಟ್ ನಾವು ಇದನ್ನೆಲ್ಲ ಬೇರೆ ಎರಾಲಿದ್ರು ನಾವು ಅದನ್ನ ರಿವಿಸಿಟ್ ಮಾಡ್ತಾ ಇದೀವಿ. ಹೇಳಿ ಈಗ ನನಗೆ ಸೊಮೇಕಗಳೇ ಮಾಡ್ಕೊಂಡು ಬಂದೆ ಒಬ್ಬನು ನಿಮ್ ಚಾನಲ್ ತರ ಇನ್ನೊಬ್ಬ ಒಂದು ಇಂಟರ್ವ್ಯೂ ತಗೊಂಡಿಲ್ಲ, ನಂದು ಹುಚ್ಚ ಮಾಡ್ತಿದ್ದೆ ಚಾನಲ್ ಅಲ್ಲೇ ಕುತ್ಕೊಂಡು ಚಾನಲ್ಗೆ ಟೇಸ್ಟ್, ದಟ್ಸ್ ಸಮ್ ಲೈಕ್ ಎಲೀಟ್ ಮೆಟಾ ಗೇಮಿಂಗ್ ಆರಾ. ಸ್ಟ್ರೈಟ್ ಫ್ರಮ್ ಮಿ ಹುಚ್ಚ ವಾಸ್ ಎವ್ರಿಥಿಂಗ್ ಫಾರ್ ಮಿ. ಸೊ ಇಫ್ ಯು ಪರ್ಸನಲಿ ಆಸ್ಕ್ ಮಿ, ನನಗೇನಿದೆ ರೀಮೇಕ್ ಗೇಮಿಕ್, ಒಂದು ಒಳ್ಳೆ ಸಿನಿಮಾ ಬಂತ ಜನ ನೋಡ್ತಾರೆ, ಅದು ಮಾಡ್ತೀನಿ. ಸೊಮೇಕಾನು ಮಾಡಿದ್ದೀನಿ, ಹಂಗೆ ಅಂದ್ಬಿಟ್ಟು ಯಾರು ಜ್ಞಾನಪೀಠ ಪ್ರಶಸ್ತಿ ಕೊಟ್ಟಿದ್ದೀರಾ ನನಗೆ? ಇಲ್ವೇ? ಹಾಗಿರುವಾಗ ನನಗೆ ಒಬ್ಬ ನಿರ್ಮಾಪಕ ಬರ್ತಾನೆ, ಕತೆ ಮಾಡಿ ಅಂತಾನೆ, ದುಡ್ಡು ಕೊಡ್ತಾನೆ, ಕತೆ ನೋಡ್ತೀನಿ, ಚೆನ್ನಾಗಿದೆ ಮಾಡ್ತೀನಿ. ಇಲ್ಲ ಸೊಮೇಕ ಪಿಕ್ಚರ್ ಅಂತ ನೀವೇನ್ ಹೇಳ್ತೀರಾ, ಒಬ್ಬ ಬರ್ತಾನೆ ಕತೆ, ಅವ್ನಿಗೆ ಕತೆ ಹೇಳಕ್ಕೆ ಬರಲ್ಲ ಅನ್ಕೋಣ, ಒಂದು ಒಳ್ಳೆ ಕತೆನ ಅದ್ಭುತವಾಗಿ ಕೆಟ್ಟದಾಗ ಹೇಳ್ತಾನೆ ನನಗೆ, ಅದನ್ನ ನೀವು ಕೇಳಿ ಮಾಡ್ಲಿ ನಾನು ಸ್ಕ್ರೀನ್ ಮೇಲೆ ಬರೋಕ್ಕಂತ ಗೊತ್ತಾಗೋದಿಲ್ಲ ನಮ್ಗೆ. ಸೊ ಏನ್ ಮಾಡ್ತೀವಿ, ಬೇಡಪ್ಪ ಅದೇನೋ ಅರ್ಥ ಆಗ್ತಾನಲ್ಲ, ಬುಡ ಅರ್ಥ ಆಗ್ತಾ ಹಿಂದೆ ಅರ್ಥ ಆಗ್ತಾರ ನಾವು ಹೇಳ್ತೀವಿ ನಾವು. ಯೋ ಹೊಸ ಬಾಸ್ ಹೊಸ ತಗೊಳ್ಳುವಲ್ಲ, ಏನ್ ನೋಡ್ಬಿಟ್ಟು ನೀವು ರಿಮೇಕ್ ಮಾಡೋದಕ್ಕೆ ಕೊಟ್ಕೊಳ್ತೀರಾ? ಸಿನಿಮಾ ಅಲ್ಲ, ಏನ್ ಇಷ್ಟಪಟ್ಬಿಟ್ಟು ಈ ಕಥೆನ? Shut your bitch ass up, NPC boy. You can't talk when I'm talking. ಪರ್ಟಿಕ್ಯುಲರ್ ಆಗಿ ಸ್ಟೋರಿನ ಅಥವಾ ನೀವು ಕೇಳಿದ್ರಲ್ಲ ರೀಮೇಕ್ ಏನು ನೋಡಿ ಇಷ್ಟಪಡ್ತೀನಿ ಅಂತ. ಆ ಸ್ಟೋರಿನ ಅದರಲ್ಲಿರೋ ಆಬ್ವಿಯಸ್ಲಿ ಇಟ್ಸ್ ಡೋಂಟ್ ಯು ಥಿಂಕ್ ಇಟ್ಸ್ ಯುವರ್ ಕ್ವೆಶ್ಚನ್ ಇಸ್ ರಾಂಗ್. ಇವಾಗ ಕತೆ ನೋಡಿದಾಗ ನಾನು ರಾಮ್ Don't you think your question is wrong? Like ನನ್ನ ಕ್ವೆಶ್ಚನ್ ಮಾಡಕ್ ಮುಂಚೆ 10 ಸಲ ಯೋಚನೆ ಮಾಡ್ಬಿಟ್ಟು ಕ್ವೆಶ್ಚನ್ ಮಾಡಬೇಕು. ಟೈಪ್ ಶೀಟ್ ಯಾವ ಡ್ಯಾಮ್ ಬ್ರೋ, ನೋಟಿಂಗ್ ಡೌನ್, ನೋಟಿಸಿಂಗ್ ಯೋ ಅಂತ ಯಾಕೆ ಕರಿತಿದ್ಯಾ? ಲೈಕ್ ಓ ಸಿಗ್ಮಾ ವಾಟ್ ಯು ವಾಂಟ್, ಲೈಕ್ ವಾಟ್ ಯು ಮೀನ್ ಯೋ, ಲೈಕ್ ಹಲೋ ಹಾಯ್ ಹಲೋ ಅಂತ ಹೇಳ್ಬೇಕು ತಾನೆ. ಲೈಕ್ ವಾಟ್ ಯು ಮೀನ್ ಯೋ, ಆರ್ ಯು ಗೆಟಿಂಗ್ ಫಕ್ ಯೋ ಅಂತ ಹೇಳ್ತಾ ಇದೆಯಾ? ಮತ್ತೆ ಲೋಕಿ ಒನ್ ಡೈ ಅದರಲ್ಲಿ ಇಮೋಟ್ ಹಾಕಿದ್ದಾನೆ, ಇಲ್ಲ ವಾಟರ್ ಇಮೋಟ್, ಸೊ ನೀವು ಯೋ ಅಂತ ಹೇಳ್ತಾ ಇದ್ದಾರೆ, ದಟ್ಸ್ ವೆರಿ ಸಸ್. ಆ್ಯಂಡ್ ನಿಮ್ಮ ಕ್ವೆಶ್ಚನ್ ರಾಂಗ್ ಆಗಿದೆ, ನಿಮ್ಮ ಚಾಟ್ ರಾಂಗ್ ಆಗಿದೆ. ಗೋಪಾಲ್ ವರ್ಮ 50 ಕೋಟಿ ಖರ್ಚು ಮಾಡಿದಾನೆ, ಚೆನ್ನಾಗಿದೆ ಅಂತ ನಾನು 50 ಕೋಟಿ ಖರ್ಚು ಮಾಡ್ತೀನಿ? ಇಲ್ಲ, ಕತೆ ನೋಡ್ಬಿಟ್ಟು ಒಂದು ಮಾಡ್ತೀನಿ ನಾನು ಅಷ್ಟೇ. ಟೈಟಾನಿಕ್ ಮಾಡಲಾಗ ಅಲ್ಸೋ ಲೆಕ್ಕ ಬೋಟ್ ಇಟ್ಕೊಂತ ಇರ್ಬೇಕು. ಸೊ ಹಾಗೆ ನಮ್ಗೆ ಗೊತ್ತಾಗುತ್ತೆ ಮಾಡಕ್ಕಾಗುತ್ತಾ ಮಾಡಕ್ಕಾಗಲ್ಲ. ಕಮಲ್ ಹಾಸನ್ ಸ್ವಾತಂತ್ರ್ಯ ಇಲ್ಲಿ ತಗೊಂಡಲ್ಲ, ಅವಾಗ ಆಕ್ಚುಲಿ ಅವನು ಕಮಲ್ ಹಾಸನ್ ಅವ್ರು ತೆಗೆದು 15 years ಬ್ಯಾಕ್ ಅಲ್ಲಿ. ಅವಾಗ ಆ ಜನರೇಷನ್ಗೆ ಅಲ್ಲಿ ಆವಾಗ ಆ ಫಿಲ್ಮ್ ಯಾವ ತರ ಟ್ರೀಟ್ ಮಾಡಿದ್ರು ಲೇಡಿ, ಅದು ಆ ಸಮಾಜಕ್ಕೆ ಆ ಟೈಮಲ್ಲಿ ಹೋಗ್ತಾ ಇತ್ತು. ಬಟ್ ನೀವು ತೆಗೆದು ಹೋಗ್ತಾ ಇತ್ತಾ ನಿಮ್ಮ ಪ್ರಕಾರ? ಈಗ ನೀವು ನಾಳೆ ಹೋಗ್ಬಿಟ್ಟು ನಿಮ್ಮ ಮನೇಲಿ ತಿಂಡಿ ಇಷ್ಟ ಆಗುತ್ತೆ ನಿಮಗೆ. ಓಕೆ ಸೆಕೆಂಡ್ ಪಾಯಿಂಟ್ ನೋಟೆಡ್ ಏನು ಗೊತ್ತಾ, ಎಲ್ಲದನ್ನು ನಿಮ್ಮ ಮನೆ ಪಕ್ಕದ ಮನೆ ತಿಂಡಿ, ಈ 2 ವರ್ಡ್ಸ್ ಯೂಸ್ ಮಾಡಬೇಕು. ಏನು ಸಸ್ ಅಂತ ಇದೆಯಾ? ವಾಟ್ ಯು ಮೀನ್ ಸಸ್? ಲೈಕ್ ನಾಳೆ ದಿನ ನಿಮ್ಮ ಪಕ್ಕದ ಮನೆ ಕುಕ್ಕರಲ್ಲಿ ಸಸ್ ಅಂತ ಸೌಂಡ್ ಬರ್ತಾ ಇರುತ್ತೆ, ಅವಾಗಲೂ ನೀನು ಸಸ್ ಅಂತ ಹೇಳ್ತೀಯ ಅವ್ರಿಗೆ, ಅಥವಾ ನಿಮ್ಮ ಮನೇಲಿ ಏನು ಮಾಡ್ತಿರೋ ಅದನ್ನ ಮುಚ್ಕೊಂಡು ತಿಂತೀಯ? ವಾಟ್ ಯು ಸೇಯಿಂಗ್? ನಿಮ್ಮ ಚಾಟ್ ರಾಂಗ್ ಆಗಿದೆ. ಟ್ರೈ ಸೋ ಹಾರ್ಡ್ ಟು ಪುಟ್ ಔಟ್ ದ್ಯಾಟ್ ಮೇನ್ ಕ್ಯಾರೆಕ್ಟರ್ ಎನರ್ಜಿ. ನೋಡಿ, ನಿಮ್ಮ ಪಕ್ಕದ ಮನೇಲಿ ಬೇರೆಯವ್ರು ಜೀವನ ಮಾಡ್ತವ್ರೆ ಅಂತ ನಿಮ್ಮ ಮನೇಲಿ ನೀವು ಜೀವನ ಮಾಡ್ದಂಗೆ ಇರೋಕ್ಕಾಗುತ್ತಾ? ನಮ್ಮ ಲೈಫಲ್ಲಿ ನಾವೆಲ್ಲರೂ ಮೇನ್ ಕ್ಯಾರೆಕ್ಟರೇ, ಗೊತ್ತಾಯ್ತಾ? ತ್ರಿಶು, ನಿಮ್ಮ ಚಾಟ್ ರಾಂಗ್ ಆಗಿದೆ. ಅದು ಆ ಸಮಾಜಕ್ಕೆ ಆ ಟೈಮಲ್ಲಿ ಹೋಗ್ತಾ ಇತ್ತು. ಬಟ್ ನೀವು ತೆಗೆದು ಹೋಗ್ತಾ ಇತ್ತಾ ನಿಮ್ಮ ಪ್ರಕಾರ? ಈಗ ನೀವು ನಾಳೆ ಹೋಗ್ಬಿಟ್ಟು ನಿಮ್ಮ ಮನೇಲಿ ತಿಂಡಿ ಇಷ್ಟ ಆಗುತ್ತೆ ನಿಮಗೆ, ತುಂಬಾ ಚೆನ್ನಾಗಿದೆ ಮಾಡ್ತೀರಾ. ನೆಕ್ಸ್ಟ್ ಡೇ ನಿಮ್ಮ ತಾಯಿ ನನ್ನ ಮಗನಿಗೆ ತುಂಬಾ ಇಷ್ಟ ಆಗ್ಬಿಟ್ಟಿದೆ ಅಂತ ಅದನ್ನೇ ಮಾಡ್ತಾರೆ. ಅವತ್ತು ನೀವು ಚೆನ್ನಾಗಿದೆ ಅಂತ ತಿಂತೀರಾ, ನೆಕ್ಸ್ಟ್ ಡೇ ಮತ್ತೆ ಮಾಡ್ತಾರೆ, ನನ್ನ ಮಗನಿಗೆ ತುಂಬಾ ಇಷ್ಟ ಆಯ್ತು ಅಂತ. ಏನು ಹೇಳಿದ್ರೆ ತಿಂದ್ಬಿಟ್ಟು ಹೋಗ್ತೀರಾ. 4ನೇ ದಿನ ಮಾಡ್ತಾರೆ, ತಿಂಡಿ ಬಿಟ್ಬಿಟ್ಟು ಹೋಗ್ತೀರಾ. 5ನೇ ದಿನ ಮಾಡ್ತಾರೆ, ಬಿಸಾಕ್ಬಿಟ್ಟು ಹೋಗ್ತಾರೆ. ಏನು ಒಂದೇ ತರ ಮಾಡ್ತಾ ಇದೆ. ಯು ಮಿಸ್ ತಿಂಡಿ ಪಾರ್ಟ್. ಓಯ್ ಇಲ್ಲಿ ಕೇಳಿಲಿ, ಲೋಕಿ ಒನ್ ಡೈ. ನಾಳೆ ನಿಮ್ಮ ಮನೇಲಿ ನಿಮ್ಮ ಅಮ್ಮ ನಿಂಗೆ ಫೇವ್ರೇಟ್ ಊಟ ಮಾಡ್ತಾರೆ, ನೀನು ತಿಂತೀಯ ಚೆನ್ನಾಗಿದೆ ಅಂತ. ನೆಕ್ಸ್ಟ್ ದಿನನೂ ಅದೇ ಮಾಡ್ತಾರೆ, ಅವತ್ತು ಹೇಳ್ತೀಯ ಚೆನ್ನಾಗಿದೆ ಅಂತ. ಮತ್ತೊಂದು ದಿನ ಅದೇ ಮಾಡ್ತಾರೆ, ಅದನ್ನೇ ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ. ಇಲ್ಲ, ಯಾಕಂದ್ರೆ ಯು ಆರ್ ಗೆಟಿಂಗ್ ಬೋರ್ಡ್ ಆಫ್ ಇಟ್. ಸೊ ಅದಕ್ಕೆ ನಾನು ಎಲ್ಲ ಸಲೂ ತಿಂಡಿನ ಇನ್ಕ್ಲೂಡ್ ಮಾಡೋಕ್ಕಾಗಲ್ಲ. ಐ ಸೇ ವಾಟ್ ಎವರ್ ದ ಫಕ್ ಐ ವಾಂಟ್, ಐ ಡು ವಾಟ್ ಎವರ್ ದ ಫಕ್ ಐ ವಾಂಟ್. ಗೊತ್ತಾಯ್ತಾ? ನಿನ್ನ ಚಾಟ್ ರಾಂಗ್ ಆಗಿದೆ. ನೆಕ್ಸ್ಟ್ ಟೈಮ್ ಮಾಡ್ತಾರೆ ನಿಮ್ಮ ಅಮ್ಮ, ಏನೋ ಒಂದು ಎಕ್ಸ್ಪೆರಿಮೆಂಟ್ ಮಾಡಕ್ ಹೋಗ್ತಾರೆ. ಇಷ್ಟ ಆಗ್ಬೋದು, ಇಷ್ಟ ಆಗದಲ್ಲ ಇರ್ಬೋದು, ಕರೆಕ್ಟಾ? ಏನೋ ಒಂದು ಮಾಡ್ತಾ ಇರ್ತಾರೆ ಎಕ್ಸ್ಪೆರಿಮೆಂಟ್. ಸಿನಿಮಾ ಆಗೇನೆ ಜನ ಏನೋ ಒಂದು ಇಷ್ಟಪಟ್ಟರು ಅಂತ ನಾನು ಪದೇ ಅದೇ ಕೊಟ್ಟೆ, ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಅಂತ ಮನೆ ಹುಡ್ಕೊಂಡು ಹೊರಡುತ್ತೇವೆ ನನಗೆ. ಸೊ ಏನೋ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತೀನಿ ನಾನು. ಇಷ್ಟ ಆಗ್ಬೋದು, ಇಷ್ಟ ಆಗದಲ್ಲ ಇರ್ಬೋದು, ಬಟ್ ವಿ ಆರ್ ಗ್ಯಾಂಬ್ಲರ್ಸ್. ಸಿನಿಮಾ ಇಸ್ ಗ್ಯಾಂಬ್ಲಿಂಗ್. ಓಕೆ, ನಿಮಗೆ ಈಗ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ ಸರ್, ಅದರಿಂದ ನಿಮ್ಗೆ ಇಬ್ಬರಿಗೂ ಖುಷಿ ಸಿಗ್ಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದೀವಿ.
ಮಿಡ್ ವೇಲಿ ಲೈಕ್ ಸಾರಿ ಸರ್ ಸಾರಿ ಸರ್ ನಾವು ನಿಮ್ಮ ಹೊರ ತಡ್ಕೊಳಕ್ಕಾಗ್ತಾಯಿಲ್ಲ, ನಮ್ಮ ಚಾನಲಲ್ಲಿ ಟೆಕ್ನಿಕಲ್ ಇಶ್ಯೂಸ್ ಬರ್ತಾ ಇದೆ, ಸೊ ವಿ ಆರ್ ಸೋ ಸಾರಿ, ಲೈಕ್ ನಾವು ಈ ಶೋನ ಇಲ್ಲಿಗೆ ನಿಲ್ಲಿಸ್ಬೇಕು ಅನ್ಕೊತಾ ಇದೀವಿ, ಥ್ಯಾಂಕ್ ಯು. ಗುಡ್ ಲೋಡ್ ಡ್ರಾಪ್. ಇದು ನಮ್ಮ ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಆರ್ಕಲ್ಲಿ ಇದು ಹೆವಿ ಇಂಪಾರ್ಟೆಂಟ್. ದಿಸ್ ಶಿಟ್ ವಾಸ್ ಫನ್ ದೋ, ದಿಸ್ ಶಿಟ್ ವಾಸ್ ಮ್ಯಾಡ್ ಫನ್ ನನ್ನ ಪ್ರಕಾರ ನನಗೆ. ಬಾಯ್ 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 ಬಾಯ್. Pray don't need no reverend, yeah, my lifestyle, this shit reckless. I've been getting money, building all my blocks up like they Tetris.